ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮಗಳಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನ ಹಾಗೂ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಲು ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರ ಪಾತ್ರ ಬಹುಮುಖ್ಯ ಎಂದು ಕೊಳ್ಳೇಗಾಲ ಕ್ಷೇತ್ರ ಅಧ್ಯಕ್ಷರು ಹಾಗೂ ಪಕ್ಷದ ಮುಖಂಡರಾದ ಬಿ ಪುಟ್ಟಸ್ವಾಮಿ ತಿಳಿಸಿದರು. ಮೂಗೂರು ಗ್ರಾಮದ ದಶರಥ ಕಲ್ಯಾಣ ಮಂಟಪದಲ್ಲಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಬಿ ಪುಟ್ಟಸ್ವಾಮಿರವರು, ಪಂಚಾಯತ್ ಸ್ಥಳೀಯ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಬಲವರ್ಧನೆ ಹಾಗೂ ಸದಸ್ಯತ್ವ ಅಭಿಯಾನವನ್ನ ಪ್ರಾಮಾಣಿಕವಾಗಿ ಮಾಡುವ ಮೂಲಕ ಪಕ್ಷಕ್ಕೆ ಶಕ್ತಿ ತುಂಬಬೇಕು ಎಂದು ಮನವಿ ಮಾಡಿದರು. ನಂತರ ಕಾರ್ಯಕರ್ತರು ಮಾತನಾಡಿ ಪಕ್ಷ ಸಂಘಟನೆಗೆ ಸಲಹೆ ಸೂಚನೆ ನೀಡುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಸಂತೇಮರಳ್ಳಿ ಹೋಬಳಿ ಅಧ್ಯಕ್ಷರು ಶಂಕರಪ್ಪ ಯಳಂದೂರು, ತಾಲೂಕು ಅಧ್ಯಕ್ಷರಾದ ಕೇಸ್ತೂರ್ ಆನಂದ್, ಕೊಳ್ಳೇಗಾಲ ನಗರಸಭೆ ಸದಸ್ಯರಾದ ಜಯಮೇರಿ, ಕಮರಾಡಿ ಶಂಕರಪ್ಪ, ಮಹಿಳಾ ಘಟಕದ ಅಧ್ಯಕ್ಷರಾದ ಮಂಗಳಮ್ಮ, ಕೊಳ್ಳೇಗಾಲ ಒಬಿಸಿ ಅಧ್ಯಕ್ಷರಾದ ಕಜ್ಜೆಹುಂಡಿ ಕಾಂತರಾಜು, ರವಿರಾಮ್ ಹೊಂಗನೂರು, ಯಳಂದೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ರವೀಶ್, ಮಲ್ಲಣ್ಣ ಉತ್ತಂಬಳ್ಳಿ, ಸುಂದರ್ ವಡಗೆರೆ, ಪುಷ್ಪಾ ಮದ್ದೂರು, ರಾಜಶೆಟ್ಟಿ ಮುಳ್ಳೂರು, ಮುಡಿಗುಂಡ ನಾಗು, ಶಶಿಕಾಂತೂರ್, ತೇಜಸ್ವಿನಿ, ಗೀತಾ, ಮಮತಾ, ಗುಂಡಣ್ಣ, ಸೋಮಣ್ಣ, ವೈಕೆ ಮೊಳೆ, ಗುಂಬಳ್ಳಿ ರಾಮದಾಸ್, ಕುಮಾರ್ ಕೊಮರಾಪುರ್, ರಾಜು ಹುಂಗನೂರು, ಅಲ್ಕೆರೆ ಅಗ್ರಹಾರ ಹಾಗೂ ಇತರರು ಹಾಜರಿದ್ದರು. ಈ ದಿನ ನಾವು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಎಲ್ಲ ಪ್ರಮುಖ ಮುಖಂಡರನ್ನು ಇಲ್ಲಿ ಕರೆಸಿ ಮುಂದಿನ ದಿನಗಳಲ್ಲಿ ಎಲ್ಲ ಬೂತ್ ಮಟ್ಟದಲ್ಲಿ ಒಂದು ಸದಸ್ಯತ್ವ ಅಭಿಯಾನ ಮಾಡಿ ಈ ಪಕ್ಷವನ್ನು ಹೆಚ್ಚಿನ ಸಂಘಟಿತರಾಗಿ ಮಾಡೋದಕ್ಕೆ ಇವತ್ತು ಈ ಸಭೆ ಕರೆದಿದ್ದೀನಿ. ಹಾಗೂ ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳ ಪೂರ್ವ ತಯಾರಿಗಾಗಿ ಈ ಒಂದು ಸಭೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಸರ್, ಹಾಗೆ ಕಳೆದ 2.5 ವರ್ಷದಿಂದ ನಾವು ಪರಾಜಿತರಾಗಿ, ಆದರೆ ಆ ಪರಾಜಿತರಾದ ಮೇಲೆ ಇನ್ನೂ ಕೂಡ ನೀವು ಚಲವಣೆ ಬಿಡಿದ್ರೆ ಪ್ರತಿ ಹಳ್ಳಿ ಗ್ರಾಮಗಳು ಹೋಗ್ತಾ ಇದ್ದೀರಿ. ಅವರ ಜನಸ್ಪಂದನೆ ಹೇಗಿದೆ ಸರ್? ಇವತ್ತು ನಾವು ಪರಾಜಿತ ಆಗಿಲ್ಲ. ಯಾಕೆ ಅಂತಂದರೆ ಚುನಾವಣೆ ಕಣದಲ್ಲಿ ನಾವು ಇರಲಿಲ್ಲ. ಮುಖ್ಯವಾಗಿ ಚುನಾವಣೆ ಟಿಕೆಟ್ ಅನೌನ್ಸ್ ಆಯಿತು. ಆ ಕೊನೆ ದಿನಗಳಲ್ಲಿ ಆದಂಥ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾವು ತಟಸ್ಥ ಆಗಬೇಕಾಗ್ತು. ಆ ತಟಸ್ಥ ಆಗಿದ್ದರಿಂದ ನಾವು ಅಲ್ಲಿ ಪರಾಭವಗೊಂಡಿದ್ದೀವಿ ಅಂತೇಳಿ ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಇವತ್ತು ಎಲ್ಲ ಗ್ರಾಮಗಳಿಗೆ ನಾವು ನಮ್ಮ ಲೀಡರ್ ಮುಖಾಂತರ ಭೇಟಿ ಮಾಡಿದಾಗ, ಆಯಾ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಮೂಲಕ ನಾವು ಭೇಟಿ ಮಾಡಿದಾಗ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಉತ್ತಮವಾದ ಸ್ಪಂದನೆ ಮತ್ತು ಮುಂದಿನ ದಿನಗಳಲ್ಲಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು, ನಿಮ್ಮ ಜೊತೆಗೆ ನಾವು ಇರ್ತೀವಿ ಅನ್ನೋ ಒಂದು ಅತ್ಯಮೂಲ್ಯವಾದ ಸಲಹೆ ಹಾಗೂ ನಾವು ಮುಂದಿನ ರಾಜಕೀಯ ನಡೆಯನ್ನು ಹೇಗೆ ನಿರ್ಧರಿಸಬೇಕು ಅನ್ನೋ ಒಂದು ಸೂಕ್ತ ಸಲಹೆಗಳನ್ನು ಕೂಡ ಕೊಟ್ಟು ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಈ ಕ್ಷೇತ್ರದ ಎಲ್ಲ ಹಳ್ಳಿಗಳಲ್ಲೂ ಕೂಡ ಒಳ್ಳೆಯ ಜನಸ್ಪಂದನೆ ಸಿಗ್ತಾ ಇದೆ ಸರ್. ಮತ್ತೆ ಈ JDS ಮತ್ತು BJP ಮೈತ್ರಿಯಾಗಿದೆ. ಮುಂದಿನ ದಿನಗಳಲ್ಲಿ ಅನೂರ್ಲಾದಂಥ ಏನೋ ಆ ಅನೂರ್ಲಿ ಮಂಜುನಾಥ್ ಅವರು ಆಗಿದ್ದು ಒಂದ್ಸರಿ ಪರಾಜಿತರಾಗಿದ್ರು ಕೂಡ ಮತ್ತೆ ಅವ್ರಿಗೆ ಮತ್ತೆ ಟಿಕೆಟನ್ನು ಅವರಿಗೆ ಕೊಟ್ಟು ತಮ್ಮ ಅಭಿಪ್ರಾಯ ಮತ್ತು ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಡ್ತಾರೆ? ಇವತ್ತು ನಾವು ಕಳೆದ ನಮ್ಮ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನ್ಯ ಕುಮಾರಣ್ಣನವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕುಮಾರಣ್ಣನವರು ಕೊಳ್ಳೇಗಾಲ ಕ್ಷೇತ್ರ ಅದು ನಮ್ಮ JDSಗೆ ಬರಬೇಕು, ಆ ಕ್ಷೇತ್ರದಲ್ಲಿ ನೀನು ಉತ್ತಮವಾದ ಸಂಘಟನೆಯನ್ನು ನನಗೆ ತೋರ್ಪಡಿಸಬೇಕು, ಅಲ್ಲಿ ಮುಂದೆ ಯಾವುದೇ ಕಾರಣಕ್ಕೂ ನೀನು ಹಿನ್ನಡೆ ಅನುಭವಿಸಬಾರ್ದು, ಅಲ್ಲಿ ಒಳ್ಳೆ ಕೆಲಸ ಮಾಡು, ಆ ಟಿಕೆಟ್ ಥರ ಜವಾಬ್ದಾರಿ ನನಗೆ ಬಿಡು ಅನ್ನೋ ಒಂದು ಮಾತನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಕೊಳ್ಳೇಗಾಲ ಕ್ಷೇತ್ರದಲ್ಲಿ JDS ಅಭ್ಯರ್ಥಿಯ ಪರವಾಗಿಯೇ ಕೂಡ ಇಲ್ಲಿ BJP JDS ಮೈತ್ರಿ ಅಭ್ಯರ್ಥಿಯಾಗಿ ಹೊರಹೊಮ್ಮೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲದೆ ಇರೋದ್ರಿಂದ ನಾವು ಪ್ರತಿಯೊಂದು ಗ್ರಾಮ ಮಟ್ಟದಲ್ಲೂ ಕೂಡ ಸಭೆಗಳನ್ನ ಕರೆದು ಮುಖಂಡರ ಜೊತೆ ಭೇಟಿ ಮಾಡಿ
ನಮ್ಮ ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಸರ್. JDS ಪಾರ್ಟಿಗೆ JDS ಪಕ್ಷಕ್ಕೆ ಈ ಸಭೆಯಲ್ಲಿ ಪ್ರಮುಖವಾದಂಥ ಚರ್ಚೆ ಏನು ಗುರಿ ಮುಟ್ಟುವ ತನಕ ಸಾಧನೆ ಮಾಡಿ ಅದು ಬಹಳ ಪ್ರಾಮುಖ್ಯ. ಸನ್ಮಾನ್ಯ ಬಂಧುಗಳೇ, ಈ ಕೊಳ್ಳೇಗಾಲ ಮೀಸಲು ಕ್ಷೇತ್ರದಲ್ಲಿ JDS ಪಕ್ಷದಿಂದ ತಳ ದುರಾದಿಯಿಂದ ಹಿಂದೆ ಇತ್ತು, ಈಗ ಇರಲಿಲ್ಲ. ನಾನು ಮೊದಲೇ ಮಾತಾಡಿದಾಗ ಪ್ರಾರಂಭಿಕವಾಗಿ ಕುಮಾರನವರು ಆಕಸ್ಮಿಕವಾಗಿ JDS ಬಂದ್ರಲ್ಲ, ನಾವು ಅಭಿಮಾನಿಗಳನ್ನು ಆ ಪಕ್ಷ ಕಟ್ಟಬೇಕಾಗಿದೆ. ಒಂದು ತಳದಲ್ಲಿ ಯಾರಿದ್ದಾರೆ, ಯಾವ್ಯಾವ ಊರವರು, ಯಾವ್ಯಾವ ಪಂಚಾಯತ್ ಮುಖಂಡರಿದ್ದಾರೆ, ನೀವೆಲ್ಲ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಪಂಚಾಯತಿ ಒಳಗೆ ಹೊಸ ಒಪ್ಪಂದ ಮಾಡಬೇಕು ನೀವು ಕೂಡ. ಅದಕ್ಕೆ ಆ ಗುರುತನ್ನ